ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ವೋಟಿಂಗ್ ರಿಸಲ್ಟ್ ಗೆ ಸ್ವಾಗತ. ಸಿಕ್ಕಾಪಡೆ ಕ್ಯೂರಿಯಾಸಿಟಿ ಆಗಿದೆ ಈ ಒಂದು ವಾರದ ವೋಟಿಂಗ್ ಪೋಲ್ಸ್ ಅಂತಾನೆ ಹೇಳ್ಬೋದು. ಯಾರು ಸಹ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗದಿರೋಂತ ಒಂದು ಕಂಟೆಸ್ಟೆಂಟ್ ಈಗ ಟಾಪ್ ನಲ್ಲಿ ಬಂದು ಕುತ್ಕೊಂಡಿದ್ದಾರೆ. ನಿಜವಾಗ್ಲೂ ಅನ್ಬಿಲಿಯಬಲ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಬಿಗ್ ಬಾಸ್ ನೋಡುವಂತ ವೀಕ್ಷಕರು ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಕಂಟೆಸ್ಟೆಂಟ್ ಬಿಗ್ ಬಾಸ್ ಅಲ್ಲಿ ಯಾಕೆ ಇದ್ದಾರೆ, ಕೇವಲ ಲಕ್ಕಿಂದ ನಡ್ಕೊಂಡ್ ಬರ್ತಾ ಇದಾರೆ ಅಂತ ಹೇಳ್ತಾ ಇದ್ದಂತ ಕಂಟೆಸ್ಟೆಂಟ್ ಗೆ ಸಿಕ್ಕಾಪಡೆ ಬೆಂಬಲ ಸಿಗ್ತಾ ಇದೆ. ಇಷ್ಟರ ಮಟ್ಟಿಗೆ ಬೆಂಬಲ, ಇಷ್ಟರ ಮಟ್ಟಿಗೆ ವೋಟಿಂಗ್ ಪರ್ಸೆಂಟೇಜ್ ನಿಜವಾಗ್ಲೂ ಅಚ್ಚರಿ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಾರದ ವೋಟಿಂಗ್ ಪೋಲ್ಸ್ ನಲ್ಲಿ ಯಾರೆಲ್ಲ ಯಾವ ಸ್ಥಾನದಲ್ಲಿ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಮ್ಗೆ ಇಲ್ಲಿ 5ನೇ ಸ್ಥಾನದಲ್ಲಿ ಧ್ರುವಂತ್ ಅವರೇ ಮುಂದುವರಿತಾ ಇದ್ರೆ. ಧ್ರುವಂತ್ ಅವರ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಹೆಚ್ಚಾದ್ರೂ ಸಹ ಬೇರೆ ಕಂಟೆಸ್ಟೆಂಟ್ ಗಳ ವೋಟಿಂಗ್ ಪರ್ಸೆಂಟೇಜ್ ಇನ್ನು ಅಧಿಕವಾಗ್ತಾ ಇರೋದ್ರಿಂದ ನಮ್ಗೆ ಇಲ್ಲಿ ಧ್ರುವಂತ್ ಅವರು ಕೊನೆಯ ಪೊಸಿಷನ್ ಅಲ್ಲೇ ಕಾಣ ಸಿಗ್ತಾ ಇದಾರೆ. ಇಲ್ಲಿ ಧ್ರುವಂತ್ ಅವರ ಅಭಿಮಾನಿಗಳಾಗಿರ್ಬೋದು, ಧ್ರುವಂತ್ ಅವ್ರನ್ನ ಇಷ್ಟಪಡ್ತಾರ ಅಂತ ಏನೋ ಅಭಿಮಾನಿ ಬಳಗ ಇದೆ. ಅವರು ಒಂದು 3-4 ವಾರಗಳಿಂದ ಹೆಚ್ಚಾಗಿ ಧ್ರುವಂತ್ ಅವ್ರು ಇಷ್ಟಪಡ್ತಾ ಇದ್ರು ಸಹನು ಈ ಒಂದು ವಾರ ಇಲ್ಲಿ ಏನು ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ಕೆಲವೊಂದು ಟಾಪ್ ಕಂಟೆಸ್ಟೆಂಟ್ಸ್ ಇಲ್ಲದೆ ಇರೋದ್ರಿಂದ ಆ ಒಂದು ಟಾಪ್ ಕಂಟೆಸ್ಟೆಂಟ್ ಗಳ ಅಭಿಮಾನಿಗಳು ಬೇರೆ ಕಂಟೆಸ್ಟೆಂಟ್ ಗಳಿಗೆ ಇಲ್ಲಿ ವೋಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ರಕ್ಷಿತಾ, ಗಿಲ್ಲಿ, ಕಾವ್ಯ ಈ 3 ಕಂಟೆಸ್ಟೆಂಟ್ ಗಳಿಗೂ ಸಹನು ಇಲ್ಲಿ ಧ್ರುವಂತ್ ಅಂದ್ರೆ ಆಗೋದಿಲ್ಲ. ಸೊ ಅವರ ಅಭಿಮಾನಿಗಳು ಬಿಗ್ ಬಾಸ್ ಮನೆಯಿಂದ ಧ್ರುವಂತ್ ಅವ್ರನ್ನ ಎಲಿಮಿನೇಷನ್ ಮಾಡ್ಲೇಬೇಕು ಅಂತ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ. ಸೊ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಅಧಿಕವಾದ ವೋಟಿಂಗ್ ಪರ್ಸೆಂಟೇಜ್ ನಡೀತಾ ಇದೆ. ಧ್ರುವಂತ್ ಅವರು ಕೊನೆ ಸ್ಥಾನದಲ್ಲೇ ಮುಂದುವರಿತಾ ಇದ್ದಾರೆ. ಸೊ ವೋಟಿಂಗ್ ಪೋಲ್ಸ್ ನ ಮೂಲಕನೇ ಇಲ್ಲಿ ಏನಾದ್ರು ಎಲಿಮಿನೇಷನ್ ಮಾಡ್ಬೇಕಾಗಿರೋ ಸಂದರ್ಭ ಬಂದ್ರೆ ಧ್ರುವಂತ್ ಅವರು ಈ ಒಂದು ವಾರ ಎಲಿಮಿನೇಷನ್ ಆಗೋದಂತೂ ಪಕ್ಕ ಅಂತಾನೆ ಹೇಳ್ಬೋದು. ಇಲ್ಲಿ ಧ್ರುವಂತ್ ಅವರಿಗೆ 15.5% ವೋಟಿಂಗ್ ನಡೀತಾ ಇದೆ ಅಂತ ಹೇಳ್ಬೋದು. ನಂತರದ ಸ್ಥಾನದಲ್ಲಿ ರಾಶಿಕ್ ಅವರು ಕಾಣ ಸಿಗ್ತಾ ಇದ್ದಾರೆ. ರಾಶಿಕ್ ಅವರಿಗೆ 19.75% ಅಷ್ಟು ವೋಟಿಂಗ್ ನಡೀತಾ ಇದೆ. ನನ್ನ ಅನಿಸಿಕೆ ಪ್ರಕಾರ ನಿನ್ನೆ ಮೊನ್ನೆ ಏನೊಂದು ಟಾಸ್ಕ್ ನ ವಿಚಾರದಲ್ಲಿ ರಾಶಿಕ್ ಅವರು ತುಂಬಾ ಅದ್ಭುತವಾಗಿ ಆಟ ಆಡಿದ್ರು. ಇಲ್ಲಿ ಟಾಪ್ ಕಂಟೆಸ್ಟೆಂಟ್ ಗಳ ಅಭಿಮಾನಿಗಳು ಏನಿದ್ದಾರೆ ಅವರು ಅವರ ಫೇವರೇಟ್ ಕಂಟೆಸ್ಟೆಂಟ್ ಇಲ್ಲಿ ನಾಮಿನೇಷನ್ ಇಲ್ಲದೆ ಇರೋದ್ರ ಕಾರಣದಿಂದ ರಾಶಿಕ್ ಅವರು ಡಿಸರ್ವ್ ಇದ್ದಾರೆ. ರಾಶಿಕ್ ಅವರಿಗೆ ವೋಟ್ ಮಾಡೋಣ, ಫಿನಾಲೆಗೆ ಕರ್ಕೊ ಬರೋಣ ಅಂತ ವೋಟಿಂಗ್ ಪರ್ಸೆಂಟೇಜ್ ಏನಿದೆ ಅಧಿಕವಾಗಿ ಮಾಡಬಹುದು ಅಂತ ನಾನು ಊಹೆ ಮಾಡಿದ್ದೆ. ಬಟ್ ಇಲ್ಲಿ ಅಷ್ಟರ ಮಟ್ಟಿಗೆ ಊಹೆ ಮಾಡಿದ ರೇಂಜ್ ವೋಟಿಂಗ್ ಪರ್ಸೆಂಟೇಜ್ ಅಂತೂ ಬರ್ತಾ ಇಲ್ಲ. ಬಟ್ ಕೆಲವೊಂದು ಏನ್ ಜನರಲ್ ಆಗಿ ಬಿಗ್ ಬಾಸ್ ನೋಡುವಂತ ಆಡಿಯನ್ಸ್ ಏನಿದ್ದಾರೆ ಅವರು ತುಂಬಾ ಜಾಸ್ತಿನೇ ಇಲ್ಲಿ ರಾಶಿಕ್ ಅವರಿಗೆ ವೋಟ್ ಮಾಡ್ತಾ ಇದ್ದಾರೆ. ಮತ್ತೆ ಸೂರಜ್ ಅವರ ಅಭಿಮಾನಿಗಳು ಏನಿದ್ರೆ ಅವರು ಸಹ ರಾಶಿಕ್ ವೋಟ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಸೊ ರಾಶಿಕ್ ಅವರಿಗೆ 19.75% ವೋಟಿಂಗ್ ನಡೀತಾ ಇದೆ. ರಾಶಿಕ್ ಅವರ ವೋಟಿಂಗ್ ಪರ್ಸೆಂಟೇಜ್ ಅಥವಾ ರಾಶಿಕ್ ಅವರು ಬಿಗ್ ಬಾಸ್ ಮೇಲೆ ಇರಬೇಕು ಅಂತ ಇಷ್ಟಪಡುವಂತ ಅಭಿಮಾನಿಗಳ ಒಂದು ಪರ್ಸೆಂಟೇಜ್ ಇನ್ನ ಸಹ ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ನಂತರ ನಮ್ಗೆ ಇಲ್ಲಿ 3ನೇ ಸ್ಥಾನದಲ್ಲಿ ಧನುಷ್ ಅವರು ಕಾಣ ಸಿಗ್ತಾ ಇದೆ. ಟಾಸ್ಕ್ ಅಂತ ಬಂದ್ರೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ಧನುಷ್ ಅನ್ನ ಹೆಸರೇ ಕೇಳಿ ಬರುತ್ತೆ. ಅಷ್ಟರ ಮಟ್ಟಿಗೆ ಟಾಸ್ಕ್ ಅನ್ನ ಅದ್ಭುತವಾಗಿ ಆಡ್ತಾ ಇದ್ದಾರೆ. ಸೊ ಈ ಒಂದು ವಾರದ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಕ್ಯಾಪ್ಟನ್ ಆಗುವಂತ ಎಲ್ಲಾ ಸಮೋಸ ಈಗ ಧನುಷ್ ಅವರು ಇದ್ದಾರೆ, ಕ್ಯಾಪ್ಟನ್ ಸಹ ಆಗಿದ್ರು. ಬಟ್ ಕೆಲವೊಂದು ಟಾಸ್ಕ್ ನಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಅಂತ ಬಿಗ್ ಬಾಸ್ ಒಂದು ಪ್ರೋಮೋ ರಿಲೀಸ್ ಮಾಡಿದ್ರೆ ನೋಡ್ಬೇಕು ಆ ಒಂದು ನಿರ್ಧಾರ ಯಾವ ತರ ತೆಗೆದುಕೊಳ್ತಾರೆ ಅಂತ. ಸೊ ಇಲ್ಲಿ ಧನುಷ್ ಅವರನ್ನ ಸಿಕ್ಕಾಪಟ್ಟೆ ಮೆಚ್ಚುಕೊಂಡು ಅಭಿಮಾನಿಗಳು ಏನಿದ್ದಾರೆ ಅವ್ರು ವೋಟ್ ಮಾಡ್ತಾ ಇದಾರೆ. ಇಲ್ಲಿ ಅವರಿಗೆ 20.75% ವೋಟಿಂಗ್ ನಡೀತಾ ಇದೆ. ಧನುಷ್ ಅವರು ಈ ಒಂದು ವಾರ ಬಿಗ್ ಬಾಸ್ ಮನೇಲಿ ಸೇವ್ ಆಗೋದು ಸ್ವಲ್ಪ ಕನ್ಫರ್ಮ್ ಅಂತಾನೆ ನಾವು ಹೇಳ್ಬೋದು. ನಂತರ ನಮ್ಗೆ ಇಲ್ಲಿ ಅಚ್ಚರಿಯ ರೀತಿಯಲ್ಲಿ ನಂಬರ್ 1 ಮತ್ತೆ ನಂಬರ್ 2 ಪೊಸಿಷನ್ ಅಲ್ಲಿ ತುಂಬಾ ವೇರಿ ಆಗಿದೆ ಅಂತ ಹೇಳ್ಬೋದು. ಎಲ್ಲರೂ ಸಹ ಈ ನಾಮಿನೇಷನ್ ಪ್ರೊಸೆಸ್ ನಲ್ಲಿರುವಂತಹ 5 ಕಂಟೆಸ್ಟೆಂಟ್ ಗಳ ಪೈಕಿ ಅಭಿಮಾನಿಗಳ ಬಳಗ ಸ್ವಲ್ಪ ಅಶ್ವಿನಿ ಅವರಿಗೆ ಜಾಸ್ತಿ ಇದೆ. ಸ್ವಲ್ಪ ಅಶ್ವಿನಿ ಅವರು ಸ್ವಲ್ಪ ನೆಗೆಟಿವ್ ಆಗ್ತಾ ಇದ್ರು ಸಹ ಅವ್ರನ್ನ ಇಷ್ಟಪಡ್ತಾರೆ ಅಂತ ಅಭಿಮಾನಿಗಳು ಜಾಸ್ತಿ ಇದಾರೆ, ವೋಟ್ ಮಾಡ್ತಾ ಇದಾರೆ ಅಂತಾನೆ ಅನ್ಕೊಂಡಿದ್ವಿ. ಬಟ್ ಈಗ ಅಶ್ವಿನಿ ಗೌಡ ಅವರ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ದಿನೇ ಕಡಿಮೆ ಆಗ್ತಾ ಇದೆ. ನಿನ್ನೆವರೆಗೂ ನಾವು ನೋಡ್ಕೊಂಡ್ರೆ ನಂಬರ್ 1 ಪೊಸಿಷನ್ ಅಲ್ಲಿ ಇದ್ದಂತ ಅಶ್ವಿನಿ ಗೌಡ ಅವರು ಈಗ 2ನೇ ಸ್ಥಾನದಲ್ಲಿ ನಮಗೆ ಕಾಣ ಸಿಗ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವರಿಗೆ 20.83% ವೋಟಿಂಗ್ ನಡೀತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ನಾವು ಗಮನಿಸಬೇಕಾದ ಏನು ಅಂದ್ರೆ ಧನುಷ್ ಮತ್ತೆ ಅಶ್ವಿನಿ ಅವರಿಗೆ ಕೇವಲ 0.35% ಅಷ್ಟು ಡಿಫರೆನ್ಸ್ ಇದೆ ಅಷ್ಟೇನೆ. ಇಲ್ಲಿ ಯಾವಾಗ ಬೇಕಾದ್ರೂ ಧನುಷ್ ಅವರು ಅಶ್ವಿನಿ ಅವರನ್ನ ಬೀಟ್ ಮಾಡಿ 2ನೇ ಸ್ಥಾನಕ್ಕೆ ಬರಬಹುದು. ಅಂಡ್ ಇವತ್ತು ನಡೆಯುವಂತ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಧನುಷ್ ಅವರ ಆಟ ನೋಡಿದಾದ್ಮೇಲೆ ಬೇಕಾದ್ರೆ ಈ ಒಂದು ಪೋಲ್ಸ್ ನಲ್ಲಿ ವೇರಿ ಆಗ್ಬೋದು ಅಂತಾನೆ ಹೇಳ್ಬೋದು. ಸೊ ಸದ್ಯಕ್ಕಾದ್ರೆ ಅಶ್ವಿನಿ ಗೌಡ ಅವರು 2ನೇ ಸ್ಥಾನದಲ್ಲಿ ನಮ್ಗೆ ಕಾಣ ಸಿಗ್ತಾ ಇದಾರೆ. ನಂಬರ್ 1 ಪೊಸಿಷನ್ ಯಾರು ಸಹ ಊಹೆ ಮಾಡಕ್ ಆಗಿರೋದಿಲ್ಲ. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಸ್ಪಂದನ ಅವ್ರಿಗೆ ಇಷ್ಟೊಂದು ಬೆಂಬಲ ಸಿಗುತ್ತೆ, ಸ್ಪಂದನ ಅವ್ರು ಇಷ್ಟೆಲ್ಲ ಮೆರೆಸ್ತಾರೆ ಅನ್ನೋ ಅಭಿಮಾನಿಗಳಾಗಿರ್ಬೋದು ಜನಗಳು ಅಂತ ನಾನು ನಿಜ ಅನ್ಕೊಂಡಿರ್ಲಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಸ್ಪಂದನ ಅವ್ರಿಗೆ ವೋಟ್ ಮಾಡಬಾರ್ದು ಅಂತ ಸ್ಪಂದನ ಅವರು ಡಿಸರ್ವ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಸ್ಪಂದನ ಅವ್ರ ಕಡೆಯಿಂದ ಅಷ್ಟು ಇಂಪ್ಯಾಕ್ಟ್ ಫುಲ್ ಆಗಿ ಸ್ಪಂದನ ಇರ್ಲೇಬೇಕು ಗುರು ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಅಭಿಮಾನಿ ನಾನು ಅನ್ನೋಷ್ಟರ ಮಟ್ಟಿಗೆ ಎಲ್ಲೂ ಸಹ ಇಂಪ್ಯಾಕ್ಟ್ ಫುಲ್ ಗೇಮ್ ಆಡಿದಾಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಮಾಡಿರ್ಲಿಲ್ಲ. ಬಟ್ ಇಲ್ಲಿ ಏನೊಂದು ವಿಚಾರ ಏನ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ ಅಂದ್ರೆ ಕಾವ್ಯ ಅವರು ನಾಮಿನೇಷನ್ ಅಲ್ಲಿ ಕಾವ್ಯ ಅವ್ರ ಬೆಸ್ಟ್ ಫ್ರೆಂಡ್ ಯಾರು ಸ್ಪಂದನ. ಅಂಡ್ ಇಲ್ಲಿ ಗಿಲ್ಲಿ ಅವ್ರ ನಾಮಿನೇಷನ್ ಇಲ್ಲ, ಗಿಲ್ಲಿಗೆ ಧ್ರುವಂತ್ ಯಾಕೆ ಬರ್ತಾ ಇಲ್ಲ. ಸೊ ಧ್ರುವಂತ್ ಎಲಿಮಿನೇಷನ್ ಆಗಿ ಹೊರಗಡೆ ಬರ್ಬೇಕು ಅಂದ್ರೆ ಗಿಲ್ಲಿ ಅಭಿಮಾನಿಗಳು ಏನ್ ಮಾಡ್ಬೇಕು, ಸ್ಪಂದನಾಗೆ ವೋಟ್ ಮಾಡ್ಬೇಕು. ಸ್ಪಂದನಾಗೆ ವೋಟ್ ಮಾಡ್ತಾ ಇದಾರೆ. ಅಂಡ್ ರಘು ಅವರ ಅಭಿಮಾನಿಗಳು ಸಹ ಕೆಲವೊಂದು ಕಂಟೆಸ್ಟೆಂಟ್ ಗೆ ವೋಟ್ ನ ಡಿವೈಡ್ ಮಾಡ್ತಾ ಇದ್ದಾರೆ. ರಘು ಅವರ ಅಭಿಮಾನಿಗಳು ಧ್ರುವಂತ್ ಏನು ವೋಟ್ ಮಾಡ್ತಾ ಇಲ್ಲ.
ಎಸ್ಪೆಷಲಿ ರಕ್ಷಿತಾ ಶೆಟ್ಟಿ ಅಭಿಮಾನಿಗೆ ಧ್ರುವ ತಂದ್ರೆ ಆಗೋದಿಲ್ಲ. ಸೊ ಇಲ್ಲಿ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳು ಓಟು ಸಹ ಇಲ್ಲಿ ಬೀಳ್ತಾ ಇದೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಹೈ ವೋಟಿಂಗ್ ನಡೀತಾ ಇದೆ ಇಲ್ಲಿ ಸ್ಪಂದನ ಅವ್ರಿಗೆ. ಆಲ್ಮೋಸ್ಟ್ 23.42% ವೋಟಿಂಗ್ ಸ್ಪಂದನ ಅವ್ರಿಗೆ ನಡೀತಾ ಇದೆ. ನಿಜವಾಗ್ಲೂ ಹೇಳ್ತಾ ಇದೀವಲ್ಲ, ಕಳೆದ ವಾರ ಒಂದು ಎಲಿಮಿನೇಷನ್ ಪ್ರೋಸೆಸ್ ಅಂತ ನಾವು ಏನೋ ನೋಡ್ಬೇಕಾದ್ರೆ ಸ್ಪಂದನ ಅವರ ಬಿಗ್ ಬಾಸ್ ಮನೆ ಜರ್ನಿ ಮುಕ್ತಾಯವಾಯ್ತು. ಸ್ಪಂದನ ಅವ್ರ ಬಿಗ್ ಬಾಸ್ ಮನೆಯನ್ನ ಬಿಟ್ಟು ಹೋಗ್ತಾರೆ ಅಂತ ಎಲ್ಲರೂ ಸಹ ಅನ್ಕೊಂಡಿದ್ವಿ. ಬಟ್ ಒಂದೇ ವಾರದಲ್ಲಿ ನೋಡಿ ಎಲ್ಲರ ಅಭಿಮಾನಿಗಳು ಸೇರಿ ಇಲ್ಲಿ ಸ್ಪಂದನ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ. ಈ ಬಿಗ್ ಬಾಸ್ ಗೇಮ್ ಅನ್ನೋದು ಅಷ್ಟೊಂದು ಒಂದು ವೇರಿ ಆಗ್ತಾ ಇರತ್ತೆ. ಡೇ ಬೈ ಡೇ, ಒಂದು ಎಪಿಸೋಡ್ ಬೈ ಎಪಿಸೋಡ್ ಆಗಿರ್ಬೋದು, ವೀಕ್ ಬೈ ವೀಕ್ ಆಗಿರ್ಬೋದು. ಸೊ ಸಿಕ್ಕಾಪಟ್ಟೆ ವೋಟಿಂಗ್ ಅಂತೂ ಸ್ಪಂದನ ಅವ್ರಿಗೆ ನಡೀತಾ ಇದೆ. ಇನ್ ಕೇಸ್ ಏನಾದ್ರೂ ಈ ಒಂದು ವಾರ ಸ್ಪಂದನ ಅವರು ಎಲಿಮಿನೇಷನ್ ಆಗಿ ಹೊರಗಡೆ ಬಂದ್ರೆ ನಿಜವಾಗ್ಲೂ ಇದು ವೋಟಿಂಗ್ ನ ಮೂಲಕ ನಡೆದಿರೋ ಅಂತ ಎಲಿಮಿನೇಷನ್ ಅಲ್ಲ ಅಂತ ನಾವು ಫಿಕ್ಸ್ ಆಗ್ಬೇಕು. ಯಾಕಂದ್ರೆ ವೋಟಿಂಗ್ ಪರ್ಸ್ ನೀವು ಯಾವ್ದೇ ನೋಡ್ಕೊಂಡ್ರು ಸಹ ಸ್ಪಂದನ ಅವರಿಗೆ ಅಧಿಕವಾದಂತ ವೋಟಿಂಗ್ ಪರ್ಸೆಂಟೇಜ್ ಬರ್ತಾ ಇದೆ. ಜನರಲ್ಲಿ ಗಮನಿಸ್ತಾ ಇರೋದು ಏನಪ್ಪಾ ಅಂದ್ರೆ, ಹೌದು ಆಟದಲ್ಲಿ ಸಿಕ್ಕಾಪಟ್ಟೆ ಅದ್ಭುತವಾದಂತ ಆಟ ಆಡಿಲ್ಲ, ಎಂಟರ್ಟೈನ್ಮೆಂಟ್ ಮಾಡಿಲ್ಲ ಅಂದ್ರು ವ್ಯಕ್ತಿತ್ವದ ವಿಚಾರದಲ್ಲಿ ಎಲ್ಲೂ ಸಹ ತುಂಬಾ ಕೆಟ್ಟದಾಗಿ ನಡ್ಕೊಳ್ತಾ ಇಲ್ಲ. ಅಟ್ಲೀಸ್ಟ್ ಅವರ ಒಂದು ವ್ಯಕ್ತಿತ್ವ ಏನಿದೆ, ಗುಡ್ ವ್ಯಕ್ತಿತ್ವ ಇದೆ, ಅದಕ್ಕೆ ಮೆಚ್ಚುಗೆ ಪಡ್ಕೊಂಡು ಇರ್ಲಿ ಬಿಡ್ರಿ, ಅವರಾದ್ರೂ ಇರ್ಲಿ, ಬೇರೆ ಕಂಟೆಸ್ಟ್ಗಳು ಸರಿ ಇಲ್ಲ ಅನ್ನೋ ವೋಟ್ ಮಾಡ್ತಾ ಇದಾರೆ. ಸಿಕ್ಕಾಪಟ್ಟೆ ವೋಟಿಂಗ್ ನಡ್ತಾ ಇದೆ ಸ್ಪಂದನ ಅವ್ರಿಗೆ ಅಂತ ಹೇಳ್ಬೋದು. ಸೊ ಈ ಒಂದು ವೋಟಿಂಗ್ ಆರ್ಡರ್ ನ ಕುರಿತಾಗಿ ನಿಮ್ಮ ನಿಜವಾಗ್ಲೂ ಅನಿಸಿಕೆ ಯಾವ ತರ ಅನಿಸ್ತಾ ಇದೆ? ಯಾರು ಡಿಸರ್ವ್ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯಕ್ಕೆ? ಯಾವೊಬ್ಬ ಕಂಟೆಸ್ಟೆಂಟ್ ಈ ಒಂದು ವಾರ ಎಲಿಮಿನೇಷನ್ ಆಗಿ ಹೊರಗಡೆ ಬರಬೇಕು ಅಂತ ನಿಮಗ್ ಅನಿಸ್ತಾ ಇದೆ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ, ನೀವು ಯಾರಿಗೆ ವೋಟ್ ಮಾಡಿದೀರಾ, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಇನ್ ಕೇಸ್ ಏನಾದ್ರು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಇಲ್ಲಿ ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ಇಲ್ಲ ಅಂದ್ರೆ ನೀವ್ ಯಾರಿಗೆ ವೋಟ್ ಮಾಡ್ತಾ ಇದೀರಾ ಅಂದ್ಬಿಟ್ಟು ನಿಮ್ಮ ಅನಿಸಿಕೆ ಸಹ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಬಿಗ್ ಬಾಸ್ ನ ಡೈಲಿ ರಿವ್ಯೂಸ್ ಗೋಸ್ಕರ ಆಗಿರಬಹುದು ಅಂಡ್ 24x7 ಲೈವ್ ನ ಅಪ್ಡೇಟ್ ಗೋಸ್ಕರ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.